ನಮಸ್ಕಾರ ಸ್ನೇಹಿತರೆ. ಗ್ರಾನೈಟನ್ನು ಪ್ರತಿಯೊಬ್ಬರು ನೋಡಿರ್ತಾರೆ, ಕೇಳಿರ್ತಾರೆ. ಕೆಲವೊಬ್ಬರು ಈ ಗ್ರಾನೈಟನ್ನು ಅವರ ಮನೆಯ ಫ್ಲೋರಿಂಗ್ಗಳಿಗೂ ಗೋಡೆಗಳಿಗೂ ಬಳಸ್ಕೊಂಡಿರ್ತಾರೆ ಸ್ನೇಹಿತರೆ. ಈ ಗ್ರಾನೈಟು ಕಲ್ಲಿನಿಂದ ತಯಾರಿಸ್ತಾರೆ ಅನ್ನೋ ವಿಚಾರ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದೇ. ಆದರೆ ಈ ಗ್ರಾನೈಟು ಆ ಕಲ್ಲಾಗೋಕ್ಕಿಂತ ಮುಂಚೆ ಆ ಕಲ್ಲಿನ ಉತ್ಪತ್ತಿ ಯಾವ ರೀತಿ ಆಯಿತು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ತೀನಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಮಹಾರಾಷ್ಟ್ರ ಆಗಿರ್ಬೋದು, ನಮ್ಮ ಭಾರತದ ದಕ್ಷಿಣ ಭಾರತದ ಈ ಭಾಗಗಳಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಅತಿ ಹೆಚ್ಚು ಜ್ವಾಲಾಮುಖಿಗಳು ಚಿಮ್ತಿತ್ತು ಸ್ನೇಹಿತರೆ. ಜ್ವಾಲಾಮುಖಿ ಭೂಮಿಯಿಂದ ಹೊರಗೆ ಆ ಜ್ವಾಲಾಮುಖಿ ಚಿಮ್ಮುವಾಗ ಅದರಲ್ಲಿ ಮ್ಯಾಗ್ಮಾ ಅನ್ನೋ ಒಂದು ಅಂಶ ಉತ್ಪತ್ತಿ ಆಗ್ತಿತ್ತು. ಆ ಚಿಮ್ಮಿದ ನಂತರ ಆ ಮ್ಯಾಗ್ಮಾ ಅನ್ನೋ ಅಂಶ ಮತ್ತೆ ಕೂಡ ಅದು ಭೂಮಿಯೊಳಗೆ ಹೋಗಿ ಸೇರ್ಪಡೆ ಆಗ್ತಿತ್ತು. ಆ ಭೂಮಿ ಒಳಗೆ ಸೇರ್ಪಡೆ ಆದಂಥ ಆ ಮ್ಯಾಗ್ಮಾ ಅಂಶ ಕಾಲಕ್ರಮೇಣ ವರ್ಷಾನುಗಟ್ಟಲೆ ಹಲವಾರು ವರ್ಷಗಳ ನಂತರ ನಿಧಾನಕ್ಕೆ ಅದು ಆ ಮ್ಯಾಗ್ಮಾ ಅನ್ನುವ ಅಂಶ ಕಲ್ಲಿನ ರೂಪವನ್ನು ಪಡೆಯುತ್ತೆ ಸ್ನೇಹಿತರೆ. ಆ ಕಲ್ಲಿನ ರೂಪವನ್ನು ಪಡೆದಂಥ ಆ ಮ್ಯಾಗ್ಮಾ ಅಂಶನೇ ಇವತ್ತು ನಾವು ಗ್ರಾನೈಟ್ನ ಮೂಲಕ ಉಪಯೋಗಿಸ್ಕೊಳ್ತೀವಿ. ನಾವು ಏನೇನು ಗ್ರಾನೈಟನ್ನು ಉಪಯೋಗಿಸ್ತೀವಿ ಆ ಗ್ರಾನೈಟ್ ಎಲ್ಲವೂ ಕೂಡ ಜ್ವಾಲಾಮುಖಿಯಿಂದ ಬಂದಂಥ ಆ ಮ್ಯಾಗ್ಮಾ ಅನ್ನುವ ಅಂಶದಿಂದ ಉತ್ಪತ್ತಿ ಆದದೇ ಆ ಗ್ರಾನೈಟು ಸ್ನೇಹಿತರೆ. ಇಂಥ ಅನೇಕ ವಿಚಾರಗಳನ್ನು ಈ ಚಾನಲ್ ಮೂಲಕ ನಿಮಗೆ ತಿಳಿಸ್ತಾ ಬರ್ತೀನಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.